ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಸೀಮೆಯಿಂದ ನಂದನಗದ್ದ ಸೀಮೆಗೆ ಮಾರಿದೇವರ ಕಸ ಸಾಗಾಟ. ಕಾರವಾರದಲ್ಲಿ ಮಾರಿದೇವರ ಕಸ ಸಂಬಂಧಿಸಿದ ಸಂಪ್ರದಾಯವು ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಆಚರಣೆಯಾಗಿದ್ದು, ಗಡಿಮಾರಿ ಅಥವಾ ಸೀಮೆಯ ಮಾರಿ ಎಂದು ಕರೆಯಲ್ಪಡುತ್ತದೆ. ಗಡಿಮಾರಿ ಸಂಪ್ರದಾಯ ಈ ದೇವತೆಗೆ ಊರಿನ ಗಡಿಯಲ್ಲಿ ಅಂದರೆ ಸೀಮೆಯಲ್ಲಿ ರಸ್ತೆ ಬದಿಯೇ ಸ್ಥಳವಾಗಿದ್ದು, ಗುಡಿ ಅಥವಾ ಅಲಂಕೃತ ಮೂರ್ತಿ ಇಲ್ಲ. ಭಕ್ತರು ಮನೆಯ ಹಳೆಯ ಬಟ್ಟೆ, ಎಲೆ, ಅಡಿಕೆ, ಬೇಡವಾದ ಕಸದಂತಹ ವಸ್ತುಗಳನ್ನು, ಉಪ್ಪು, ಬಾಳೆಹಣ್ಣುಗಳು, ಇತರ ಆಹಾರ ಸಾಮಗ್ರಿಗಳು, ಮನೆಯ ನಿರುಪಯೋಗಕ್ಕೆ ಬಂದಿರುವ ವಸ್ತುಗಳು, ಕಸದ ಮಿಶ್ರಣ ಈ ವಸ್ತುಗಳನ್ನು ಹರಕೆಯಾಗಿ ಕಟ್ಟಿಕೊಂಡು ದೇವತೆಗೆ ಅರ್ಪಿಸುತ್ತಾರೆ. ಇದರಿಂದ ರೋಗ ರುಜಿನಗಳು ಊರಿಂದ ದೂರವಾಗುತ್ತವೆ ಎಂಬ ನಂಬಿಕೆ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಹರಕೆಯನ್ನು ಒಂದು ಗ್ರಾಮದಿಂದ ಮುಂದಿನ ಗ್ರಾಮಕ್ಕೆ ವಾಹನದಲ್ಲಿ ಸಾಗಿಸಿಬಿಡುತ್ತಾರೆ. ಯಾವುದೇ ಆಚರಣೆ ಇಲ್ಲದೆ ಸೀಮೆಯ ಪ್ರಮುಖರು ಇದರ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ. ಇದು ಶಿರಸಿ, ಮುಂಡಗೋಡು ಸೇರಿದಂತಹ ಉತ್ತರ ಕನ್ನಡದಲ್ಲಿ ಸಾಮಾನ್ಯ. ಮನೆಯ ನಿರುಪಯುಕ್ತ ವಸ್ತುಗಳ ವಿಲೇವಾರಿಗೆ ಸಹ ಕಾರಣವಾಗಿದೆ. ಬುಧವಾರ ಸಂಜೆ ಕಾರವಾರ ನಗರದ ಗೀತಾಂಜಲಿ ಚಿತ್ರಮಂದಿರದ ಬಳಿಯ ಭೂದೇವಿ ಗುಡಿ ಪಕ್ಕದಲ್ಲಿಟ್ಟ ಮಾರಿದೇವರ ಹರಕೆ ಕಸವನ್ನು ಆ ಗಡಿಯ ಸೀಮೆಯಿಂದ ನಂದನಗದ್ದ ಶ್ರೀ ನಾಗನಾಥ ದೇವರ ಸೀಮೆಯಲ್ಲಿ ವಾಹನದಲ್ಲಿ ತಂದು ರಸ್ತೆ ಬದಿಯಲ್ಲಿ ಇಟ್ಟು ಬುಟ್ಟಿಯಲ್ಲಿ ಶ್ರೀ ಮಾರಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಂದಿನ ಧಾರ್ಮಿಕ ಕಾರ್ಯಕ್ಕೆ ಅಲ್ಲಿಯ ಸೀಮೆದವರಿಗೆ ಅರ್ಪಿಸಿದರು. ಅಲ್ಲಿಂದ ಮುಂದೆ ಕಠಿಣ್ಕೋಣ್ ಸುಂಕೇರಿ ಗಡಿ ಸೀಮೆಗೆ ಸಾಗಿಸಲಾಗುವುದು. ಈ ಸಂದರ್ಭದಲ್ಲಿ ಬಾಡ ಗುನಗಿ ಸಮಾಜದ ಹಾಗೂ ಕಳಸ ಕುಟುಂಬದವರು, ಶ್ರೀ ಮಹಾದೇವಸ್ಥಾನದ ಪ್ರಮುಖರು ಉಪಸ್ಥಿತರಿದ್ದು ಶ್ರೀ ಮಾರಿದೇವರ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದರು.